ನಾನಂತೂ ಕುಮಾರಸ್ವಾಮಿನ ಯಾವತ್ತೂ ಲಘುವಾಗೂ ಮಾತಾಡಿಲ್ಲ, ಅವರ ರಾಜೀನಾಮೆನೂ ಕೇಳಿಲ್ಲ, ಅವ್ರ ಮಂತ್ರಿಗಿರಿ ವಿಚಾರನೂ ಮಾತಾಡಿಲ್ಲ. ಅವ್ರು ನನ್ನ ಹಿಂದೆ, ಸಿದ್ದರಾಮಯ್ಯನವ್ರ ಹಿಂದೆ, ಡಿ ಕೆ ಹಿಂದೆ, ಎಲ್ಲರ ಹಿಂದೆ ಬಿದ್ದಿದ್ದು ನಿಮಗೆಲ್ಲರೂ ಗೊತ್ತಿದೆ. ದಿವಸ ಬೆಳಗ್ಗೆ ಎದ್ದರೆ ಇವತ್ತು ನಾವ್ಯಾರೂ ಮುಟ್ಲಿಲ್ಲ, ನಮ್ಮ ಸರ್ಕಾರ ಆಗಲಿ ನಮ್ಮ ಇಲಾಖೆಯಲ್ಲಿ ಮುಟ್ಲಿಲ್ಲ. ಹೈಕೋರ್ಟು ಸ್ಟ್ರಿಕ್ಟಾಗಿ ಆದೇಶ ಕೊಟ್ಟರು. ನೀವು ಭಾಳ ಬುದ್ಧಿವಂತರು. ಇದು ಯಾರು ಅಭ್ಯಪರಿ ಸಿಕ್ಬಿಟ್ರೆ ಬೆಳಗ್ಗೆ ಸ್ಟ್ರೋಲ್ ಹಾಕಿದ್ದೆ ಬೆಳಗ್ಗೆಯಿಂದ ಆಯಿತು. 15 ಎಕರೆ ಹೆಚ್ಚುವರಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಕೋರ್ಟ್ ಆದೇಶ ಮಾಡಿ ಅಧಿಕಾರಿಗಳಿಗೆ ಚಾಟಿ ಬೀಸಿ ಈಗ ಸರ್ವೆ ಮಾಡಿ ಎಂಕ್ರೋಚ್ಮೆಂಟ್ ತೆರವುಗೊಳಿಸೋರಲ್ಲ, ಯಾವ ಟಿ ವಿಲೂ ಕಾಣಲೇ ಇಲ್ಲಪ್ಪ. ಒಂದು ನಿಮಿಷ ಗುರು, ಆದರೆ ಬೇರೆಯವ್ರನ್ನ ಹಾಕಿದಷ್ಟು ಬರಲಿವಲ್ಲ ಅಂತ ಎಲ್ಲ ಒಂದು ಕಡೆ ನಾವು ನೋಡಿ ಟಾರ್ಗೆಟ್ ಮಾಡಿದರೆ 2 ವರ್ಷ ಆಗಿದೆ ನಮ್ಮ ಸರ್ಕಾರ. ಇಷ್ಟು ಗಂಟೆ ಮಾಡ್ತಿದ್ರಾ? ಟಾರ್ಗೆಟ್ ಮಾಡಿದರೆ ಸರ್ಕಾರ ಮಾಡಿದರೆ ಕೋರ್ಟಿಂದ ಆದೇಶ ಬರೋವರೆಗೂ ನಾವು ಯಾಕೆ ಕಾಯ್ತಿತ್ತು? ನಾವು ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ತಗೊಳ್ಳಲ್ಲ. ಬಟ್ ಆದರೆ ಅವರು ಒಂದೇ ಲೈನಲ್ಲಿ ಇದು ಕೋರ್ಟ್ ಆದೇಶ ಮಾಡಿದೆ, ತಪ್ಪಾಗಿದೆ, ಅದನ್ನು ತೆರವುಗೊಳಿಸಿದ್ದಾರೆ ಅಂತ ಹೇಳಿಬಿಟ್ರೆ ಮುಗಿದೋಯ್ತು. ನಾವೀಗ ಸಿದ್ದರಾಮಯ್ಯನವ್ರು ಏನೂ ಮಾಡಿರಲಿಲ್ಲ, ಅವರೇನು ಲೆಟ್ರ್ ಕೊಟ್ಟಿರಲಿಲ್ಲ, ಅವ್ರ ಕಾಲದಲ್ಲಿ ಮಂಜೂರಾಗಿರಲಿಲ್ಲ. ಅವರನ್ನು BJP-ಯವರು JDS ಅವರು ಪಾದಯಾತ್ರೆ ಮಾಡಿದ್ರಲ್ಲಪ್ಪ, ರಾಜೀನಾಮೆ ಕೇಳಿದ್ರಲ್ಲಪ್ಪ. ನಾವು ಹಂಗೇನಾದ್ರು ಪಾದಯಾತ್ರೆ ಮಾಡ್ತಿದ್ದೀವಾ? ರಾಜೀನಾಮೆ ಕೇಳ್ತಾ ಇದ್ದೀವಾ? ಈ ಕುಮಾರಣ್ಣವ್ರಿಗೆ ನಾನು ಒಬ್ಬ ತಾಯಿ ತಂದೆ, ಮಕ್ಕಳನ್ನ ಸಾಕ್ತಾರೆ, ಬೆಳೆಸ್ತಾರೆ. ಆದರೆ ಮಕ್ಕಳು ತಾಯಿಗೆ ಹಿಂತಿರಿಕತ್ತಾರೆ, ತಂದೆಗೆ ಹಿಂತಿರಿಕತ್ತಾರೆ. ಯಾರನ್ನು ಮಕ್ಕಳನ್ನ ಸಾಯಿಸಲ್ಲ ತಂದೆ ತಾಯಿಗಳು. ತಾವು ಹೋಗಿ ಅನಾಥಾಶ್ರಮದಲ್ಲಿದ್ರೂ ಆ ಮಕ್ಕಳನ್ನ ಪ್ರೀತಿಸ್ತಾರೆ. ಹಂಗೆ ನಾನು ಸಹ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನನ್ನ ಸ್ನೇಹಿತರೆಲ್ಲ ಕೇರಿ ಮಾಡ್ದನು. ಅವ್ರು ಇಲ್ಲ ಅಂತೀಗ ಅಂದ್ರೂ ಅಸೆಂಬ್ಲಿಲಿ ಹೇಳೋರೆ, ಅವ್ರ ಅಪ್ಪ ಹೇಳೋರೆ 10 ಸಲ. ಅದನ್ನೆಲ್ಲ ನಿಮ್ಮ ಹತ್ರ ಕ್ಲಿಪ್ಸ್ ಇದೆ. ಆದರೆ ನಾವು ಇವತ್ತು ಸಹ ಅವರ ರಾಜಕೀಯವಾಗಿ ಕೆಟ್ಟದಾಗಿ ಮಾತಾಡ್ಲಿಕ್ಕೆ ತಯಾರಿಲ್ಲ. ಕುಮಾರಸ್ವಾಮಿಯವರು ಏನು ಬೇಕಾದ್ರೂ ಆಗಲಿ, ಕುಮಾರಸ್ವಾಮಿಗೆ ಒಳ್ಳೆಯದಾಗಲಿ. ಕುಮಾರಸ್ವಾಮಿ ಬಗ್ಗೆ, ದೇವೇಗೌಡರ ಬಗ್ಗೆ, ರೇವಣ್ಣವ್ರ ಬಗ್ಗೆ ರಾಜಕೀಯವಾಗಿ ನಾವು ದ್ವೇಷದ ಪ್ರಶ್ನೆನೇ ಇಲ್ಲ. ಆದರೆ ನಾನು ಹೇಳೋದು ನಮ್ಮ ಸ್ನೇಹಿತರಿಗೆ, ಅವ್ರು ವೈರಿ ಅಂತಾರೆ, ನಾನು ಸ್ನೇಹಿತರು ಅಂತೀನಿ. ನಾನು ಹೇಳೋದು ಅವರಿಗೆ, ಇನ್ನು ಮುಂದಾದ್ರೂ ಇವ್ರನ್ನ ಟಿಪ್ಪಣಿ ಬಿಟ್ಟು ಅವ್ರಿಗೆ ಸಿಕ್ಕಿರೋ ಅವಕಾಶವನ್ನು, ಎಂಥ ಅವಕಾಶನ್ರಿ, ನನಗೇನಾರು ಸಿಕ್ಕಿದ್ರೆ ಹಗಲು ರಾತ್ರಿ ತಲೆ ಮೇಲೆ ಹೊತ್ಕೊಂಡು ಈ ರಾಷ್ಟ್ರ ಎಲ್ಲ ನನ್ನ ಕಾಲು ಕೈ ನೋವಿದ್ರೂ ಮಾಡ್ತಿದ್ದೆ. ಏನಾರು ಒಂದಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ, ಮಾಡಲಿ, ನಮ್ಮ ಸಹಕಾರ ಇರುತ್ತೆ. ಇನ್ನು ಮುಂದಾರು ಈ ಟಿಪ್ಪಣಿ ಬಿಡ್ಲಿ. ನೋಡ್ರಿ, ಮಂಡ್ಯ ರಿಂಗ್ ರೋಡ್ ಅದು ರಾಜ್ಯದಲ್ಲಿ ಬಜೆಟಲ್ಲಿ ಸೇರಿದೆ, ಅದನ್ನು ಮಾಡಬೇಕು ಅಂತಿದ್ದೀವಿ. ಅನುದಾನವನ್ನು ವಿಶೇಷ ಅನುದಾನ ಈಗ ನಮ್ಮ ರಾಜ್ಯಕ್ಕೆ ಟ್ಯಾಕ್ಸಲ್ಲಿ ಎಲ್ಲ ಇಲಾಖೆಗೂ ಅನುದಾನ ಕೊಡುವಂಥದ್ದು ಅದು ಕೊಡ್ತಾರೆ, ಎಲ್ಲ ರಾಜ್ಯಕ್ಕೆ ಕೊಟ್ಟದ್ದು. ಅದಲ್ಲದೆ ವಿಶೇಷವಾದಂಥ ಅನುದಾನವನ್ನು ಅವ್ರು ತಂದರೆ ನಾನೇ ಹೇಳಿದ್ದೀನಿ, ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತ. ಮಂಡ್ಯ ರಿಂಗ್ ರೋಡ್ಗಾಗಲಿ, ಇನ್ನೊಂದೆರಡು ನ್ಯಾಷನಲ್ ಹೈವೇ ಹೊಸದಾಗಿ ನ್ಯಾಷನಲ್ ಹೈವೇ ಮಾಡೋದಾಗಲಿ, ಇವತ್ತು ಮೈಸೂರಿಂದ ಭಾಳ ದಿವಸದಿಂದ ಕನಸಿದೆ. ನಾನು ಹೆಂಗೆ ವಿಶ್ವವಿದ್ಯಾನಿಲಯ ತಂದೋ ಅದೇ ರೀತಿ ಮೈಸೂರು ಪಾಂಡವಪುರಕ್ಕೆ ಲೈನ್ ಇದೆ, ಅಲ್ಲಿಂದ ಅಲ್ಲಲ್ಲ ನಾಗಮಂಗಲದ ಮೇಲೆ ತುಮಕೂರಿಗೆ ಒಂದು ಲೈನನ್ನು ನಾವು ಮೊದಲಿಂದನೇ ಬೇಡಿಕೆ ಸಲ್ಲಿಸಿದ್ವಿ. ಯಾವ್ಯಾವುದೋ ಒಂದು ನಾನು ರಸ್ತೆ ಅಂತ 100 ಮಾಡ್ತೀನಿ, 100 ಬರ್ತವೆ, ಅಥವಾ ಒಂದು 100 ಕೋಟಿ NHL ಥರ ದೊಡ್ಡದಲ್ಲ. ದಯಮಾಡಿ NHಗೂ ದುಡ್ಡು ತರಲಿ. ಮೈಸೂರಿಂದ ತುಮಕೂರಿಗೆ ಒಂದು ರೈಲ್ವೆ ಲೈನನ್ನು ಹೊಸದಾಗಿ ಮಂಜೂರು ಮಾಡಿಸ್ಲಿ ನಮ್ಮ ಕುಮಾರಣ್ಣ ಮಾಡಲಿ, ತಪ್ಪೇನಿಲ್ಲ. ನೋಡ್ರಿ, ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ ಬ್ರದರ್, ಏನು ಮಾಡಿದ್ರು ಸ್ವಾಗತ, ನಮ್ಗೇನು ಬೇಜಾರು. ಆಮೇಲೆ ನಾನು ಅವ್ರಂಗೆ ಅವ್ರದ್ದಲ್ಲ ಇವ್ರದ್ದಲ್ಲ, ಏನು ಮಾಡಿದ್ರು ಸಂತೋಷ.